ವಿವಾಹವಾದ 5 ತಿಂಗಳಿಗೆ ಮಸಣ ಸೇರಿದ ನವವಿವಾಹಿತೆ, ಪತಿಯ ಮನೆಯಲ್ಲೇ ನಿಗೂಢ ಸಾವು, ಕೊಲೆ ಶಂಕೆ ವ್ಯಕ್ತಪಡಿಸಿದ ಪೋಷಕರು. ಟಿಪ್ಪರ್ಗಳಲ್ಲಿ ಕೆರೆ ಮಣ್ಣು ಸಾಗಾಟ, ಪೌರಾಯುಕ್ತರ ಮೇಲೆ ಅಧಿಕಾರ ದುರುಪಯೋಗ ಆರೋಪ, ಅಧಿಕಾರಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ. ಪಿಡಿಒ ಮನೆಯಲ್ಲಿ ಕಂತೆ ಹಣ ಪ್ರತ್ಯಕ್ಷ, ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್, ಮರ್ಮವಾಗಿಯೇ ಉಳಿದ ಹಣದ ಅಸಲಿ ಎತ್ತು. ಚಾಲಕನ ಬೇಜವಾಬ್ದಾರಿಯಿಂದ ಮಿನಿ ಬಸ್ ಪಲ್ಟಿ, ಗಾರ್ಮೆಂಟ್ಸ್ ಕಾರ್ಮಿಕರು ಗಂಭೀರ ಗಾಯ, ಪರಾರಿಯಾಗಿರುವ ಚಾಲಕ. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಾಮೂರ್ತಿ. 5 ತಿಂಗಳ ಹಿಂದೆಯಷ್ಟೇ ಮದುವೆಯಾಗಿದ್ದ ನವ ವಿವಾಹಿತೆಯೊಬ್ಬಳು ಅನುಮಾನಾಸ್ಪದವಾಗಿ ಪತಿಯ ಮನೆಯಲ್ಲೇ ಸಾವನ್ನಪ್ಪಿರುವ ಘಟನೆ ನಡೆದಿದ್ದು, ಯುವತಿ ಸಂಬಂಧಿಕರು ಕೊಲೆ ಶಂಕೆ ವ್ಯಕ್ತಪಡಿಸಿದ್ದಾರೆ. ಹೀಗೆ 6 ತಿಂಗಳ ಹಿಂದೆ ಪ್ರಸಿದ್ಧ ಪುಣ್ಯಕ್ಷೇತ್ರ ಕೈವಾರ ತಾತಯ್ಯನವರ ಕ್ಷೇತ್ರದಲ್ಲಿ ಮದುವೆಯಾಗಿ ಖುಷಿಯಾಗಿ ತೆಗೆಸಿಕೊಂಡಿರುವ ಮದುವೆ ಫೋಟೋಗಳು. ಮತ್ತೊಂದೆಡೆ ನಮ್ಮ ಹೆಣ್ಣು ಮಗುವಿನ ಸಾವಿಗೆ ಕಾರಣ ಗಂಡನ ಕಡೆಯವರೇ ಎಂದು ಗಲಾಟೆ ಮಾಡಿ ಆಕ್ರೋಶ ವ್ಯಕ್ತಪಡಿಸುತ್ತಿರುವ ದೃಶ್ಯಗಳು ಕಂಡುಬಂದದ್ದು ಚಿಕ್ಕಬಳ್ಳಾಪುರದಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದಲ್ಲಿ ಈ ದಾರುಣ ಘಟನೆ ನಡೆದಿದೆ. ದೊಡ್ಡಬಳ್ಳಾಪುರದ ಬಾಶೆಟ್ಟಹಳ್ಳಿ ನಿವಾಸಿ ರೂಪಾಳನ್ನ 5 ತಿಂಗಳ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನ ಹೊನ್ನೇನಹಳ್ಳಿ ಗ್ರಾಮದ ಮುನಿರಾಜು ಜೊತೆ ವಿವಾಹ ಮಾಡಿಕೊಡಲಾಗಿತ್ತು. ಮದುವೆಯ ಆರಂಭದಲ್ಲಿ ಚೆನ್ನಾಗಿದ್ದ ಸಂಸಾರ ದಿನಗಳು ಕಳೆಯುತ್ತಿದ್ದಂತೆ ಕಲಹಕ್ಕೆ ತಿರುಗಿತ್ತು. ಗಂಡ ಮುನಿರಾಜು ಹೆಂಡತಿ ರೂಪಾಳ ಮೇಲೆ ಅನಗತ್ಯ ಅನುಮಾನ ವ್ಯಕ್ತಪಡಿಸುತ್ತಿದ್ದಾನೆಂಬ ಆರೋಪ ಕೇಳಿಬಂದಿದೆ. ಇದೇ ಕಾರಣಕ್ಕೆ ಗಂಡ ಹೆಂಡತಿ ನಡುವೆ ನಿರಂತರ ಜಗಳಗಳು ನಡೆಯುತ್ತಿದ್ದವು ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಇದೀಗ ರೂಪಾ ಗಂಡನ ಮನೆಯಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದು, ತಕ್ಷಣ ಆಸ್ಪತ್ರೆಗೆ ಕರೆದೊಯ್ಯಲಾದರೂ ವೈದ್ಯರು ಆಕೆಯನ್ನ ಮೃತ ಎಂದು ಘೋಷಿಸಿದ್ದಾರೆ. ಘಟನೆಯ ಬಳಿಕ ಮೃತಳ ಸಂಬಂಧಿಕರು ಗಂಡ ಮುನಿರಾಜು ಮೇಲೆಯೇ ಗಂಭೀರ ಆರೋಪ ಮಾಡಿದ್ದಾರೆ. ಪ್ರೇಮ ಅಂತ, ನಮ್ಮದು ಬಾಶೆಟ್ಟಹಳ್ಳಿ, ದೊಡ್ಡಬಳ್ಳಾಪುರದ ಹತ್ರ ಬಾಶೆಟ್ಟಹಳ್ಳಿ. ನಮ್ಮಪ್ಪ ನಮ್ಮಮ್ಮ ನಮಗೆ ಚಿಕ್ಕ ವಯಸ್ಸಲ್ಲೇ ಡೆತ್ತಾಗೋದ್ರು. ನಮ್ಮ ಅಕ್ಕ SLC ಓದಬೇಕಾದ್ರೇ ಅರ್ಧಕ್ಕೆ ಬಿಟ್ಟು ಗಾರ್ಮೆಂಟ್ಸ್ಗೆ ಹೋದ್ಲು. ಅವಳೇ ನಮ್ಮನ್ನು ಓದಿಸಿದ್ದು ಸಾಕಿದ್ದು ಎಲ್ಲ ಅವಳೇನೇನೆ. ಅವಳಿಗೆ ನಮಗೆ ಮದುವೆ ಮಾಡಿದ್ದು ಅವಳೇನೇನೆ. ಆಮೇಲೆ ಇಲ್ಲಿ ಮದುವೆ ಮಾಡಿಕೊಟ್ವಿ ಹೊನ್ನೇನಹಳ್ಳಿಗೆ, ಮುನಿರಾಜನ್ನವರಿಗೆ. ಅವ್ರಿಗೆ 2ನೇ ಮದುವೆ ಸರ್. ಮಾಡಿಕೊಟ್ಮೇಲೆ ಯಾವಾಗೂ ಟಾರ್ಚರ್ ಮಾಡ್ತಾಯಿದ್ರು. ಅವ್ರ ಜೊತೆ ಮಾತಾಡ್ತೀಯ, ಇವ್ರ ಜೊತೆ ಮಾತಾಡ್ತೀಯ, ಯಾವನಿಗೋ ಫೋನ್ ಮಾಡ್ತೀಯ ಅನ್ನೋದೆಲ್ಲ ಮಾಡ್ತಾಯಿದ್ರು. ನಮ್ಮ ಅಕ್ಕ ತಂಗಿರ ಜೊತೆ ಮಾತಾಡಿದ್ರು ಜಗಳ ಮಾಡ್ತಿದ್ದೆ. ಏನಕ್ಕೆ ಮಾಡ್ತೀಯ, ನೆಂಟರುಗಳ ಜೊತೆ ಏನಕ್ಕೆ ಮಾತಾಡ್ತೀಯ ಅನ್ನೋದೆಲ್ಲ ಜಗಳ ಮಾಡ್ತಿದ್ರು. ನಮ್ಮ ಗಂಡಂದ್ರ ಜೊತೆ ಮಾತಾಡಿದ್ರು ಅವ್ರನ್ನೇ ಕಟ್ಕೊಂಬಿಡು, ಅವ್ರ ಜೊತೆಗೆ ಏನಕ್ಕೆ ಹೋದೆ, ಅವ್ರ ಜೊತೆ ಮಾತಾಡೋದು ಅಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ರಂತೆ. 1-2 ಸಲ ಎಲ್ಲ ನ್ಯಾಯ ಪಂಚಾಯಿತಿ ಆಗೈತೆ. ನಮ್ಮ ಮಾವವರು ಎಲ್ಲ ಕುಂಡಿಸ್ಬಿಟ್ಟು ಮಾತಾಡ್ಬಿಟ್ಟು ಕಳಿಸೋರೆ. ಸರಿ, ಇನ್ಮೇಲೆ ಚೆನ್ನಾಗಿರ್ತೀವಿ ಅಂತ ಹೇಳೋರೆ. ನಾವು ಫೋನ್ ಮಾಡಿದ್ರೆ ಚೆನ್ನಾಗಿದ್ದೀವಿ ಅಂತಲೇ ಹೇಳ್ತಿದ್ರು. ಒಳಗೊಳಗೆ ಹುಡುಗಿಗೆ ಹೊಡೆಯೋದು ಬಡಿಯೋದು ಎಲ್ಲ ಮಾಡ್ತಿದ್ರಂತೆ. ನನ್ನ ತಂಗಿಗೆ 2-3 ಸಲ ವೀಡಿಯೋ ಕಾಲ್ ಮಾಡಿ ತೋರಿಸೋಳೆ. ಮೈ ಎಲ್ಲ ಪರಿಚಿರೋದು ಹೊಡೆದಿರೋದೆಲ್ಲ ತೋರಿಸೋನೆ. ಆಮೇಲೆ ನನಗೆ ಮಾತ್ರ ಏನು ಹೇಳ್ತಿರ್ಲಿಲ್ಲ, ನನ್ನ ತಂಗಿಗೆ ಮಾತ್ರ ಹೇಳ್ತಾ ಇದ್ಲು ಅವಳು. ಹಿಂಗೆ ಬೇಜಾರು ಮಾಡ್ಕೊತಾಳೆ ಹುಡುಗಿಗೆ ಹೇಳಿದ್ರೆ ಅಂತಂದ್ಬಿಟ್ಟು. ಆಮೇಲೆ ಮೊನ್ನೆ ಇದು 26ನೇ ತಾರೀಕು ಬಂದಿದ್ದರು ಮನೆಗೆ, ನಮ್ಮ ಮಗುಗೆ ನೋಡಬೇಕು ಅಂದ್ಬಿಟ್ಟು. ಹಂಗೆ ಹಾಸ್ಪಿಟ್ಲಿಗೆ ತೋರಿಸ್ಕೊಬೇಕು ಅಂತ ಬಂದಿದ್ದರು. ಬಂದಮೇಲೆ ಹೋಗಿದ್ದಾರೆ ಸರ್ ಬಾಶೆಟ್ಟಹಳ್ಳಿಗೆ, ನಮ್ಮ ತವ್ರ ಮನೆಗೆ ಹೋಗಿದ್ದಾರೆ. ಹೋದ್ಮೇಲೆ ಅಲ್ಲಿ ಏನೋ 500 ರೂಪಾಯಿ ಕೊಟ್ಟಿದ್ದಾರೆ, ಅದನ್ನು ಖರ್ಚು ಮಾಡಿದ್ದಾರೆ. ಆಮೇಲೆ ಸೋಮವಾರ ಬಂದುಬಿಟ್ಟು 500 ರೂಪಾಯಿ ಏನು ಖರ್ಚು ಮಾಡಿದೆ ಅಂತಂದ್ಬಿಟ್ಟು ಇವ್ರು ಕೇಳಿದ್ದಾರೆ. ನಮ್ಮ ಅಕ್ಕ ಇದ್ಕೊಂಡು, ನೀನು ಅಳಿಯ ಅಲ್ಲ, ಮನೆ ಅಳಿಯ ಅಲ್ಲ, ನಿನಗೆ ಜವಾಬ್ದಾರಿ ಇರ್ತೈತಲ್ಲ, ಬರೀ ನೀನು ಏನು ನೋಡಲ್ಲ ಅಂದ್ಬಿಟ್ಟು ಮಾತಾಡಿದ್ದಾರೆ. ಹಾಸ್ಪಿಟ್ಲಿಗೆ ತೋರಿಸು ಅಂದರೆ ನನ್ನ ಹತ್ರ 1000 ರೂಪಾಯಿ ಇರೋದಷ್ಟೇ, ಏನು ಅಷ್ಟಾಗುತ್ತಾ ಇಷ್ಟಾಗುತ್ತಾ ಅಂದ್ಬಿಟ್ಟು ಜಗಳ ಕಿತ್ತಿದ್ದಾರೆ ಸರ್. ಅಲ್ಲಿಂದ ಜಗಳ ಮಾಡ್ಕೊಂಡು ಬಸ್ಸಲ್ಲೆಲ್ಲ ಜಗಳ ಮಾಡ್ಕೊಂಡು ಬಂದಿದ್ದಾರೆ. ಫೋನ್ ರಿಸೀವ್ ಮಾಡಿಲ್ಲ. ಆಮೇಲೆ ಮತ್ತೆ ನನ್ನ ತಂಗಿ ರಿಟರ್ನ್ ನಮ್ಮ ಅಕ್ಕಂಗೆ ಮಾಡಿದರೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತೈತೆ. ನಮ್ಮ ಮನೆಯವರಿಗೆ 5:45 5:42 ಫೋನ್ ಮಾಡಿದ್ದಾರೆ ಇವರು. ನಮ್ಮ ಅಕ್ಕನ ಸಾಯಿಸಿರೋದು ಇವರೇ ಸರ್. ಬರೀ ಅನುಮಾನ ಎಲ್ಲ ಮಾಡ್ತಿದ್ರು. 5 ತಿಂಗಳಾಗಿರ್ಬೋದಷ್ಟೇ ಸರ್. ಕೊಲೆ ಮಾಡಿ ನಾಟಕವಾಡುತ್ತಿದ್ದಾರೆ ಎಂದು ಆರೋಪಿಸಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರದ ಬಳಿ ಮೃತಳ ಸಂಬಂಧಿಕರು ಮುನಿರಾಜು ತಾಯಿಯ ವಿರುದ್ಧ ಆಕ್ರೋಶ ಹೊರಹಾಕಿ ಹಿಡಿಶಾಪ ಹಾಕಿ ದೊಡ್ಡ ಹೈಡ್ರಾಮವೇ ನಡೆದು ಹೋಯಿತು.
ಈ ನಡುವೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯಾಗಿರುವ ಮುನಿರಾಜುನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದು, ರೂಪಾಳ ಸಂಬಂಧಿಕರು ಮಾತ್ರ ಗಂಡನ ವಿರುದ್ಧ ಹಿಡಿ ಶಾಪ ಹಾಕಿದ್ದಾರೆ. ನಮಗೂ ಹಂಗೆ ಹೇಳ್ತಾ ಇದ್ರು ಸಹ ಅವರು ಹುಡುಗಿ, ಅಮ್ಮ 2 ದಿವಸ ಏನು ಮಾಡೋಕ್ಕಾಗಲ್ಲ, ಮದುವೆ ಆಗೈತೆ, 2 ದಿವಸ ಅನುಸರಿಸ್ಕೊಂಡು ಹೋಗಮ್ಮ ನಾವು ಹೇಳ್ತಾ ಇದ್ವಿ. ನೆನ್ನೆ ಊರಿಂದ ಬಂದಾಗ ಫೋನ್ ಮಾಡಿದ್ಲು, ಬಸ್ಸಲ್ಲಿ ಹೋದಾಗ ಹತ್ಕೊಂಡು, ನಾನೇನೋ ಮಾಡ್ಕೊಂಡಿನಿ ದೊಡ್ಡಮ್ಮ ಅಂತ. ಅಮ್ಮ ಏನು ಮಾಡ್ಕೊಂಡು ಬೇಡಮ್ಮ, ನೀನು ಮನೆಗೆ ಹೋಗಿ ಅವ್ರೇನೋ ಟಾರ್ಚರ್ ಮಾಡಿದ್ರೆ ಸೀದಾ ಬಂದು ಚಿಕ್ಕಬಳ್ಳಾಪುರ ಕಂಪ್ಲೇಂಟ್ ಕೊಟ್ಬಿಟ್ಟು ಊರಿಗೆ ಬಂದುಬಿಡಮ್ಮ, ನೀನೇನು ಮಾಡ್ಕೊಂಡು ಬೇಡಮ್ಮ ಅಂತ ಹೇಳಿದೆ. ಇಲ್ಲ ದೊಡ್ಡಮ್ಮ, ಸ್ಟೇಷನ್ ನಾನು ನೋಡಿಲ್ಲ ಅಂದರು. ಅಲ್ಲಿ ಯಾರನ್ನ ಕೇಳಿದ್ರೆ ಹೇಳ್ತಾರಮ್ಮ ಅಂದೆ. ಆಟೋನಾಗ ಬಂದುಬಿಟ್ಟು ತೋರಿಸ್ತಾರೆ, ಕಂಪ್ಲೇಂಟ್ ಕೊಟ್ಬಿಟ್ಟು ಸೀದಾ ಊರಿಗೆ ಬಂದುಬಿಡಮ್ಮ ಅಂದೆ. ಇನ್ನು ರಾತ್ರಿ ಇವರೆಲ್ಲ ಫೋನ್ ಮಾಡಿದ್ದು ಸತ್ತೋದ್ರು ಅಂದರು ಅಷ್ಟೇ ಸರ್. ಯಾರು ಫೋನ್ ಮಾಡಿದ್ರು? ನಮ್ಮ ಮಗಳು, ಚಿಕ್ಕ ಮಗಳು ತಂಗಿ ಮಾಡಿದ್ರಂತೆ. ನಿಮ್ಮ ಅಕ್ಕ ಹಾಕ್ಕೊಂಡು ಹೇಳಿಲ್ಲ ಅಂತೆ, ನಿಮ್ಮ ಅಕ್ಕ ಆಸ್ಪತ್ರೆಗವ್ರೆ, ತೀರೋಗವ್ರೆ, ನೀವೆಲ್ಲ ಬರಬೇಕು ಅಂದ್ರಂತೆ. ತೀರೋಗವ್ರೆ ಅಂದಿಲ್ಲಂತೆ, ನಿಮ್ಮ ಅಕ್ಕ ನೀವೆಲ್ಲ ಬರ್ತಾಯಿದ್ದೀರ ಅಂದ್ರಂತೆ. ಆ ಹುಡುಗಿ ನಾನು ಬರೋಲ್ಲ, ನಮ್ಮ ಅಜ್ಜಿ ಬಿಟ್ಟಿದ್ವ, ಏನು ಬರೋದು ಮಾವ ಸರಿಯಾಗಿ ಹೇಳು ಅಂದ್ರಂತೆ. ಆಮೇಲೆ ಯಾವುದೋ ಫೋನ್ ಬರ್ತದೆ ಅಂತ ಕಟ್ ಮಾಡಿದ್ರಂತೆ. ಒಟ್ಟಾರೆ ನವ ವಿವಾಹಿತೆಯ ಅನುಮಾನಾಸ್ಪದ ಸಾವಿನ ಪ್ರಕರಣ ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿದ್ದು, ಸತ್ಯಾಸತ್ಯತೆ ಏನು ಎಂಬುದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ನಗರಸಭೆ ಪೌರಾಯುಕ್ತ ಜಿಎನ್ ಚಲಪತಿ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಸರ್ಕಾರಿ ಕೆರೆಯ ಮಣ್ಣನ್ನು ಅಕ್ರಮವಾಗಿ ತಮ್ಮ ವೈಯಕ್ತಿಕ ಕೋಳಿ ಫಾರಂಗೆ ಸಾಗಿಸುತ್ತಿದ್ದಾರೆಂದು ಗ್ರಾಮಸ್ಥರು ಗಂಭೀರ ಆರೋಪ ಮಾಡಿದ್ದಾರೆ. ನೋಡಿ, ಅವರೇ ಈ ಡ್ರೈವರ್ ಕಾಂಟ್ರಾಕ್ಟ್ ತಗೊಂಡಿರೋದು, ಅವರು ಹೊಡೆದೇ ಇಲ್ಲ ಅಂತ ಇದಾರೆ. ಮಣ್ಣು ಡ್ರೈವರ್ ನೋಡಿದ್ರೆ ಹೊಡೆದಿದ್ದಾರೆ. ಡ್ರೈವರ್ ಏನ್ ಹೇಳ್ತಾ ಇದಾರೆ ಈಗ? ಡ್ರೈವರ್ ಅಣ್ಣವ್ರು ಏನ್ ಹೇಳ್ತಾ ಇದಾರೆ? ಮಣ್ಣು ಹೊಡೆದಿದ್ದೀರಿ, ಮತ್ತೆ ನಾವ್ ಹೇಳ್ತಾ ನಿಲ್ಸಿದ್ದೀರಿ ಅಂತ ಮಾತಾಡ್ತಾ ಇದಾರೆ. ಆದ್ನೇನ್ ಹೇಳ್ತಾನೆ? ಮಣ್ಣೆ ಹೊಡೆದಿಲ್ಲ. ಚಿಂತಾಮಣಿ ನಗರದ ಸೊಣ್ಣಶೆಟ್ಟಹಳ್ಳಿ ಸಮೀಪದ ಕ್ರಿಕೆಟ್ ಸ್ಟೇಡಿಯಂ ಅಭಿವೃದ್ಧಿಗಾಗಿ ಮಣ್ಣು ಸಾಗಿಸಲಾಗುತ್ತಿದೆ ಎಂಬ ಸೋಕಿನಲ್ಲಿ ಅಕ್ರಮ ನಡೆಯುತ್ತಿದೆ ಎನ್ನಲಾಗಿದೆ. ಕ್ರೀಡಾಂಗಣ ಹೆಸರಿನಲ್ಲಿ ಸಾಕುವ ಪ್ರತಿ 5 ಟಿಪ್ಪರ್ಗಳಲ್ಲಿ 3 ನಗರದತ್ತ ಹೋದರೆ ಉಳಿದ 2 ಟಿಪ್ಪರ್ಗಳು ಸದ್ದಿಲ್ಲದೆ ಪೌರಾಯುಕ್ತರ ಖಾಸಗಿ ಕೋಳಿ ಫಾರಂಗೆ ಸಾಗಿಸಲಾಗುತ್ತಿದೆ ಎಂಬುದು ಪ್ರತಿಭಟನಾಕಾರರ ನೇರ ಆರೋಪವಾಗಿದೆ. ಈ ಬಗ್ಗೆ ಸ್ಥಳದಲ್ಲಿ ಅಕ್ರಮವನ್ನ ಪ್ರಶ್ನಿಸಿದ ಗ್ರಾಮಸ್ಥರಿಗೆ ಪೌರಾಯುಕ್ತರು ದರ್ಪ ಪ್ರದರ್ಶಿಸಿ ಬಹಿರಂಗವಾಗಿ ಬೆದರಿಕೆ ಹಾಕಿದ್ದಾರೆ ಎಂದು ಯುವಕರು ಹಾಗೂ ಗ್ರಾಮಸ್ಥರ ಆರೋಪವಾಗಿದೆ. ಈ ಇಡೀ ಕೃತ್ಯಕ್ಕೆ ನಗರಸಭೆಯ ಸರ್ಕಾರಿ ಜೆಸಿಪಿಯನ್ನೇ ಬಳಕೆ ಮಾಡಿಕೊಳ್ಳುತ್ತಿರುವುದು ತಿಳಿದು ಬಂದಿದೆ. ಗ್ರಾಮಸ್ಥರು ವಾಹನಗಳನ್ನು ತಡೆದು ವಿಚಾರಿಸಲು ಮುಂದಾದಾಗ ಕೂಡಲೇ ಜೆಸಿಪಿಗಳ ಜೊತೆ ಚಾಲಕರು ಕಾಲ್ಕಿತ್ತಿದ್ದಾರೆ. ಇನ್ನು ತಾಲೂಕು ಪಂಚಾಯಿತಿ ಅನುಮತಿ ನೀಡಿರುವ ಪತ್ರದಲ್ಲಿ ಸಂಖ್ಯೆ ನಮೂದಿಸಿರುವುದು ಹಾಗೂ ದಾಖಲೆಗಳು ಇಲ್ಲದಿರುವುದು ಹಲವು ಅನುಮಾನಗಳನ್ನು ಮೂಡಿಸಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ನೋಡಿ, ಅವರೇ ಈ ಡ್ರೈವರ್ ಕಾಂಟ್ರಾಕ್ಟ್ ತಗೊಂಡಿರೋದು, ಅವರು ಹೊಡೆದೇ ಇಲ್ಲ ಅಂತ ಇದಾರೆ. ಮಣ್ಣು ಡ್ರೈವರ್ ನೋಡಿದ್ರೆ ಹೊಡೆದಿದ್ದಾರೆ. ಡ್ರೈವರ್ ಏನ್ ಹೇಳ್ತಾ ಇದಾರೆ ಈಗ? ಡ್ರೈವರ್ ಅಣ್ಣವ್ರು ಏನ್ ಹೇಳ್ತಾ ಇದಾರೆ? ಮಣ್ಣು ಹೊಡೆದಿದ್ದೀರಿ, ಮತ್ತೆ ನಾವ್ ಹೇಳ್ತಾ ನಿಲ್ಸಿದ್ದೀರಿ ಅಂತ ಮಾತಾಡ್ತಾ ಇದಾರೆ. ಆದ್ನೇನ್ ಹೇಳ್ತಾನೆ? ಮಣ್ಣೆ ಹೊಡೆದಿಲ್ಲ. ಇವ್ರು ನಮ್ಮದು ಇಬ್ರು ಏನ್ ಚೆಪ್ತಾಂಡಾರ ಡ್ರೈವರ್ಲ. ಇವಾಗ ಅವ್ರು ಕೇಳ್ತಿದಾರಲ್ವಾ, ಅದಕ್ಕೇನು ಉತ್ತರ ಹೇಳ್ತೀರಾ? ಮನೆಗೆ ಹೊಡೆದಿದ್ದೀರಲ್ಲ, ಯಾರು ಹೊಡೆದಿದ್ದೀರಾ ಅಲ್ವಾ? ನಾವೇನಾದ್ರೂ ಪ್ರೆಜರ್ ಮಾಡ್ತಾ ಇದ್ದೀರಾ? ಹೇಳ್ಬೇಕು ಅಂತ ಕೆಲಸಕ್ಕೆ ನಾವೇನಾದ್ರೂ ಪ್ರೆಜರ್ ಮಾಡ್ತಾ ಇದ್ದೀರಾ ನಿಮ್ಮನ್ನ? ನೀವ್ ಹೇಳಿ ಅಂತ. ಹೊಡೆದಿರೋದು ನಿಜ ತಾನೆ? ಗೌರ್ಮೆಂಟ್ ದುಡ್ಡು ಎಲ್ಲ ಹಾಕು ಅಂದ್ರೆ ಅದು ಆಗಿದ್ದೀರಾ? ಚಿಂತಾಮಣಿ ಕಮಿಷನರ್ ಚಲಪತಿ ಸಾಹೇಬರು ಬಂದು ಪರ್ಮಿಷನ್ ತಗೊಂಡಿದ್ದೀವಿ ಅಂತ ಹೇಳ್ಬಿಟ್ಟು ಮಡಿಕೇರಿ ಕೆರೆಯಿಂದ ಮಣ್ಣು ತೆಕ್ಕೊಂಡು ಹೋಗ್ತಾ ಇರ್ತಾರೆ. ಏನು ಸರ್ಕಾರಿ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ನಾವು ಪಿ ಡಿ ಅವ್ರಿಗೆ ಗಮನಕ್ಕೂ ತಂದಿರ್ತೀವಿ. ಏನು ಸರ್ ಈ ಥರ ಸಮಸ್ಯೆ ಆಗಿದೆ ಅಂತ ಹೇಳಿದಾಗ, ಇಲ್ಲ ಸರ್ ಅವ್ರು ಪರ್ಮಿಷನ್ ತೊಗೊಂಡಿದ್ದಾರೆ, ಒಂದೇ ಲೇಯರ್ ಎತ್ತಿ ಇದು ಮಾಡ್ಕೊಂಡು ಹೋಗ್ತಾರೆ, ಅದಕ್ಕೇನು ಜಾಸ್ತಿ ಇದು ಮಾಡಲ್ಲ, ಸರ್ಕಾರಿ ಕೆಲಸಕ್ಕೆ ಮಾಡ್ತಾ ಇದ್ದಾರೆ, ಯಾವುದೋ ಸ್ಟೇಡಿಯಮ್ಗೆ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ. ಆದರೆ ಇಲ್ಲಿ ನಡೀತಾ ಇರೋದು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ನಮ್ಮ MC ಸಾಹೇಬರು ಸುಮಾರು ಕೋಟ್ಯಾಂತರ ರೂಪಾಯಿ ಅನುದಾನ ತಂದು ಸುಮಾರು ಅಭಿವೃದ್ಧಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ.
ಅವರೇ ಸ್ವತಃ ಹೇಳಿದ್ದಾರೆ ಯಾವುದೇ ಕಾರಣಕ್ಕೂ ಪರ್ಮಿಷನ್ ಇಲ್ಲದೆ ಕೆರೆಗಳು ಮಣ್ಣು ಓಡಿಸಬಾರ್ದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಇವರು ಆ ಪರ್ಮಿಷನ್ ನೆಪದಲ್ಲಿ 2 ಗಾಡಿ ಸರ್ಕಾರಿ ಕೆಲಸಕ್ಕೆ, ಇನ್ನು 3 ಗಾಡಿ ಅವ್ರ ಸ್ವಂತ ಕೆಲಸಕ್ಕೆ ಯೂಸ್ ಮಾಡಿಕೊಂಡು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ. ಸಚಿವರ ಒಂದು ಇದನ್ನು ಅದೇ ಒಂದು ನೆಪವಾಗಿ ಹೇಳ್ಕೊಂಡು ಅವರ ಒಂದು ಕೆಟ್ಟ ಸತ್ತಕ್ಕೆ ಅವರೆಲ್ಲ ಪ್ರಯತ್ನ ಪಡ್ತಾ ಇದ್ದಾರೆ ಸರ್. ಸುಮಾರು ಈ ಒಂದು ವಿಚಾರವಾಗಿ ಅಡ್ಡಿಪಡಿಸಿದ್ದಕ್ಕೆ ಗುಂಡಾವರ್ತನೆಯಿಂದ ಮಾತಾಡಿ ಬೆದರಿಕೆ ಹಾಕಿ ನಿಮ್ಮ ಜಾವರು ಏನು ಕೆಲಸ ನಿಮ್ಮ ತಂದೆ ಹೆಸರನ್ನು ಅದೇ ಬೆದರಿಕೆ ಹಾಕಿರ್ತಾರಂತೆ. ಅವ್ರು ಬಂದು ಕೂಡಲೇ ಬಂದು ಕ್ಷಮಾಪಣೆ ಹೇಳ್ಬೇಕು ಹುಡುಗರಿಗೆ. ಇಲ್ಲ ಅದುವರೆಗೆ ಯಾವುದೇ ಕಾರಣಕ್ಕೂ ಗಾಡಿಗಳು ಬಿಡಲ್ಲ, ನಿಲ್ಸಿದೀವಿ ಸರ್, ಬಿಡೋದೇ ಇಲ್ಲ ಮುಂದೆ. ಎಷ್ಟು ಗಾಡಿ ನಿಲ್ಸಿದ್ದೀರಿ? 5 ಗಾಡಿ ನಿಲ್ಸಿದೀವಿ ಸರ್. 3 ಗಾಡಿ ಆಚೆ ಹೋಗಿದೆ, 2 JCB ಆಚೆ ಹೋಗಿದೆ. ಆ 2 ಹೋಗಿರೋ 2 JCBಯಲ್ಲಿ ಒಂದು ನಗರಸಭೆ JCB, ನಗರಸಭೆದು ಸರ್ಕಾರಿ JCB, ಅದು ಕೆರೆಯಲ್ಲಿ ಒಂದು ಇಟ್ಯಾಚ್ ಇದೆ. ಅಭಿವೃದ್ಧಿ ಹೆಸರು ಹೇಳ್ಕೊಂಡು ಕೆರೆ 10-15 ವರ್ಷದಿಂದ ತೆಗಿತಾನೆ ಇದ್ದಾರೆ ಸರ್. ನಾವು ತಡೆ ಮಾಡ್ತಾನೆ ಇದೀವಿ, ಯಾರು ಇಲ್ಲಿವರೆಗೂ ಏನು ಆಕ್ಷನ್ ತಗೊಳ್ಳಿಲ್ಲ. ಇದೊಂದು ಸಿಚುವೇಶನ್ ಅಂತ ಹೇಳ್ಬಿಟ್ಟು ನಾವು ಈಗ ಸ್ಟಾಪ್ ಮಾಡಿದೀವಿ. ಇದೇ ಇಲ್ಲಿಗೆ ನಿಲ್ಬೇಕು ಸರ್ ಎಲ್ಲ. ಈಗ ನಗರಸಭೆಯವರು 4 ದಿನದಿಂದ ತೆಗಿತಾ ಇದ್ದಾರೆ, ಬೇರೆಯವರೆಲ್ಲ ತೆಗಿತಾ ಇದ್ದಾರೆ, ಕಮರ್ಷಿಯಲ್ ಆಗಿ ತೆಗಿತಾ ಇದ್ದಾರೆ. ನಗರಸಭೆಯವರು 4 ದಿನದಿಂದ ತೆಗಿತಾ ಇದ್ದಾರೆ. ಕಮರ್ಷಿಯಲ್ ಮಾಡಿದೀವಿ ಸರ್, ತಡೆ ಮಾಡಿ ನಾವು ಇಲ್ಲಿ ಮಾಡ್ತೀವಿ, ಮುಂದೆ ಹೋಗಿ ನಮ್ಮ ಮೇಲೆ ಆವಾಜ್ ಹಾಕೊಂಡು ಮುಂದೆ ಹೊರಟೋಗ್ತಾರೆ. ಯಾರನ್ನೋ ಒಬ್ರು ಕರ್ಕೊಂಡ್ಬರ್ತಾರೆ, ಇದಪ್ಪ ಅದಪ್ಪ ಅನ್ಕೊಂಡು ಮುಂದೆ ಹೋಗ್ತಾ ಇದ್ದಾರೆ. ಕಮಿಷನರ್ ಉಪದೇವರು ಅಕ್ರಮವಾಗಿ ಮಣ್ಣು ಸಾಗಾಟನೆ ಮಾಡ್ತಿದ್ರು. ಇಲ್ಲಿನ ಬಂದು ನಮ್ಮ ಹುಡುಗರು ಕೇಳಿದಾಗ ಅವ್ರ ಮೇಲೆ ದೌರ್ಜನ್ಯ ಮಾಡಿ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರನ್ನ ಜೀವ ಬೆದರಿಕೆ ಹಾಕಿದ್ದಾನೆ. ನಾಳೆ ಬೆಳಗ್ಗೆ ಅವ್ರಿಗೇನಾದರೂ ಹುಡುಗರಿಗೆ ಏನೇ ಹೆಚ್ಚು ಕಮ್ಮಿ ಆದರೂ ಕೂಡ ನಮ್ಮ ಕಮಿಷನರ್ ಚಲಪತಿ ಅವರೇ ಕಾರಣ ಆಗ್ತಾರೆ. ಅದಕ್ಕೆ ಇಷ್ಟು ಹೇಳಕ್ಕೆ ಬಯಸ್ತೀನಿ, ದಯವಿಟ್ಟು ನೀವು ಒಬ್ಬ ಅಫಿಷಿಯಲ್ ಅಧಿಕಾರಿಯಾಗಿ ಯಾರ ಮಕ್ಕಳಾದ್ರೇನು, ನಿಮ್ಮ ಮಕ್ಕಳಾದ್ರೂ ಒಂದೇ, ನಮ್ಮ ಮಕ್ಕಳಾದ್ರೂ ಒಂದೇ, ದಯವಿಟ್ಟು ನಾಳೆ ಬೆಳಗ್ಗೆ ಯಾರ ಮೇಲೂ ನೀವು ದೌರ್ಜನ್ಯ ಮಾಡಬೇಡಿ. ಯಾಕಂದರೆ ನಿಮಗೆ ಅಂತ ಹೇಳ್ಬಿಟ್ಟು ಒಂದು ಸ್ಥಾನ ಕೊಟ್ಟಿದ್ದಾರೆ ಚಿಂತಾಮಣಿ ತಾಲೂಕಿನಲ್ಲಿ, ಅದ್ರ ಗೌರವ ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇಷ್ಟು ಹೇಳಕ್ಕೆ ಬಯಸ್ತೀನಿ. ಈ ಸಂಬಂಧ ಅವರ ವಿರುದ್ಧ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುವುದಾಗಿ ನಿರ್ಧರಿಸಿದ್ದು, ಜಿಲ್ಲಾಧಿಕಾರಿಗಳು ಕೂಡಲೇ ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಪೌರಾಯುಕ್ತರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇಲ್ಲೊಬ್ಬ ಪಿಡಿಒನ ಬಾಡಿಗೆ ಮನೆಯಲ್ಲಿ ಗುತ್ತಿಗೆದಾರ ಹಣದ ಕಂತೆಗಳನ್ನು ನೀಡಿರುವ ವಿಡಿಯೋ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದು ಹಲವು ಅನುಮಾನಗಳನ್ನು ಹುಟ್ಟಿಸಿದೆ. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿ ಪಿಡಿಒ ಶ್ರೀನಿವಾಸ ಮೂರ್ತಿರವರು ಗುಡಿಬಂಡೆ ಪಟ್ಟಣದಲ್ಲಿ ಬಾಡಿಗೆ ಮನೆ ಮಾಡಿದ್ದು, ಮನೆಯಲ್ಲಿ ಗುತ್ತಿಗೆದಾರ ಪಿಡಿಒ ಮನೆಗೆ ಹೋಗಿ ಹಣದ ಕಂತೆಗಳನ್ನು ಇಟ್ಟು ಇದು ಬಿಲ್ ಹಣ ಸಾರ್ ಎಂದು ಹೇಳಿದ್ದಾರೆ. ಆದರೆ ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು, ಇದು ಲಂಚದ ಹಣ ಪಡೆದಿದ್ದಾರೆಂಬ ಆರೋಪಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿಬರುತ್ತಿದೆ. ಆದರೆ ಈ ವಿಡಿಯೋ ಮಾಡಿದ ಯುವಕ ಮಾತ್ರ ಇದು ಬಿಲ್ ಹಣವಲ್ಲ, ನಿವೇಶನ ಮಾಡಿಕೊಡುತ್ತೇನೆಂದು ಹೇಳಿ ಪಿಡಿಒ ನಮ್ಮ ತಂದೆಯಿಂದ ಲಂಚದ ಹಣ ಪಡೆದಿದ್ದಾರೆಂದು ಹೇಳುತ್ತಿದ್ದಾರೆ. ಇನ್ನು ಈ ಬಗ್ಗೆ ಪಿಡಿಒ ಶ್ರೀನಿವಾಸ ಮೂರ್ತಿ ಪ್ರತಿಕ್ರಿಯಿಸಿ, ಇದು ನಾನು ವರ್ಲಕೊಂಡ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಸ್ವಚ್ಛತೆಗೆ ಹಣ ನಾನು ಖರ್ಚು ಮಾಡಿದ್ದು, ಅದರ ಬಾಬ್ತು ಹಣವನ್ನು ಗುತ್ತಿಗೆದಾರರಿಗೆ ಹಾಕಿ ಮತ್ತೆ ನನ್ನ ಹಣವನ್ನು ನನಗೆ ನೀಡುತ್ತಿದ್ದಾರೆ ಅಷ್ಟೇ. ಇದು ಯಾವುದೇ ಲಂಚದ ಹಣ ಅಲ್ಲ. ಬೇಕಾದರೆ ಯಾವುದೇ ತನಿಖೆಗೂ ನಾನು ಸಿದ್ಧನಿದ್ದೇನೆಂದು ಹೇಳಿದ್ದಾರೆ. ಇನ್ನು ವಿಡಿಯೋ ವೈರಲ್ ಆಗುತ್ತಿದ್ದು, ಅಧಿಕಾರಿಗಳ ತನಿಖೆಯ ನಂತರವೇ ಹಣದ ಕಂತೆಯ ಅಸಲಿಯತ್ತು ತಿಳಿಯಬೇಕಾಗಿದೆ. 4 ಬಿಲ್ಲು ಜಮಾ 5 ಬಿಲ್ಲು 4 ಬಿಲ್ದು 5 వచ్చేసి ಇಸ್ಮಾಯಿಲ್ ಮಾತಾಡ್ತಾರೆ. ಹಾಂ ಸರ್, ಇದು ಊಟ ಇದೆ 50 అది లెక్కేసేసి తీసుకురాము అనేసి అమౌంట్ డెబిట్ అయ్యాడు. NV ವೆಂಕಟೇಶ್, MMTV ನ್ಯೂಸ್, ಗುಡಿಬಂಡೆ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ.
ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7483268887. ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಎಂಜಿ ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸರ್, ನಾನು ಶಶಿಕಲಾ ಅಂತ ಹೇಳಿ, ಆಡಳಿತಾಧಿಕಾರಿ ಕೆಸಿಎನ್ ಇಂಟರ್ನ್ಯಾಷನಲ್ ಶಾಲೆ. ನಮ್ಮ ಶಾಲೆ 13 ವರ್ಷದಿಂದ ಕಂಪ್ಲೀಟ್ ಆಗಿ ಈಗ 14ನೇ ವರ್ಷಕ್ಕೆ ಕಾಲಿಟ್ಟಿದೆ. ನಮಗೆ ಪ್ರತಿ ವರ್ಷವೂ ಸಹ ನಮಗೆ ಮ್ಯಾನೇಜ್ಮೆಂಟ್ ಏನೆಲ್ಲ ಸಪೋರ್ಟ್ ಬೇಕೋ ಹಂತವಾಗಿ ನಾವು ಬೆಳೀತಾ ಹೋಗ್ತಾ ಇದ್ದೀವಿ ಸರ್. ಇಲ್ಲಿ ನಾವು ಇಷ್ಟು ಮಟ್ಟಿಗೆ ಇವತ್ತು ನಿಂತಿರಬೇಕು ಅಂತಂದರೆ ಕಾರಣ ಅದು ನಮ್ಮ ಶಾಲೆಯ ಪೋಷಕರು ನಮಗೆ ಹೆಜ್ಜೆಯಲ್ಲೂ ಸಹ ಸಪೋರ್ಟ್ ಮಾಡಿಕೊಂಡು ನಮ್ಮನ್ನು, ಮೇಡಮ್ ಈ ಥರ ಇದೆ, ಆ ಥರ ಇದೆ, ನೀವು ಇನ್ನೂ ಈ ಥರ ಮಾಡ್ಬೋದು ಅಂಥೇಳಿ ಅವ್ರ ಗೈಡ್ಲೈನ್ಸ್ನೂ ಸಹ ನಾವು ತೊಗೊಂಡು ಪ್ರತಿ ವರ್ಷ ಅಪ್ಡೇಟ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀವಿ ಸರ್. ಅದಷ್ಟೇ ಅಲ್ಲದೆ ನಮ್ಮ ಶಾಲೆ ಒಳ್ಳೆಯ ಪ್ರದೇಶದಲ್ಲಿದೆ. ಹೇಗೆಂತಂದರೆ ಎಲ್ಲೂ ಜನ ಸಂದಣಿ ಹೆಚ್ಚಿಲ್ಲ, ತುಂಬ ಕಾಮ್ ಆಗಿರುತ್ತೆ. ಪ್ರಕೃತಿ ಅಂತ ಏನು ಹೇಳ್ತೀವಿ ಸರ್, ಪ್ರಕೃತಿ ಮಧ್ಯೆ ನಮ್ಮ ಶಾಲೆ ಇದೆ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮಲ್ಲಿ ಟ್ರಾನ್ಸ್ಪೋರ್ಟ್ ಫೆಸಿಲಿಟಿ ಸಹ ಇದೆ. ತುಂಬ ನಮಗೆ ಹಳ್ಳಿಯಿಂದ ಮಕ್ಕಳು ಬರೋದ್ರಿಂದ ಎಲ್ಲ ಹಳ್ಳಿಗಳಿಗೂ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಕನೆಕ್ಟಿವಿಟಿ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯ ನಿರ್ಮಾಣಕ್ಕೆ ಏಕೈಕ ಶಾಲೆ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಚೊಕ್ಕಹಳ್ಳಿ, ಚಿಕ್ಕಬಳ್ಳಾಪುರ. ನರ್ಸರಿ, ಎಲ್ಕೆಜಿ, ಯುಕೆಜಿ 1ರಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಉತ್ತಮ ಕಲಿಕಾ ವಾತಾವರಣ, ಸುಸಜ್ಜಿತ ಲ್ಯಾಬ್ ವ್ಯವಸ್ಥೆ, ಕಂಪ್ಯೂಟರ್ ಕಲಿಕೆ, ಅನುಭವಿ ಶಿಕ್ಷಕ ವೃಂದ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಸಾರಿಗೆ ಸೌಲಭ್ಯ, ಕ್ರಿಯೇಟಿವ್ ಲರ್ನಿಂಗ್ ಹಾಗೂ ಕ್ರೀಡಾ ತರಬೇತಿ ನೀಡಲಾಗುವುದು. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7676336336. ಅನದರ್ ನಂಬರ್ 9590060999. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಶನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್.
100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812. ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಎಲ್ಲರಿಗೂ ನಮಸ್ಕಾರ. ಚಿಕ್ಕಬಳ್ಳಾಪುರ ತಾಲೂಕಿನ ನಮ್ಮ ಭೋಗಿ ನಂದೀಶ್ವರ ದೇವಾಲಯದ ಗಿರಿ ಪ್ರದರ್ಶನ ಕಾರ್ಯಕ್ರಮವನ್ನು ಮೇ 1ನೇ ತಾರೀಕು ಹಮ್ಮಿಕೊಂಡಿದ್ದಾರೆ. ನಮ್ಮ ಡಾಕ್ಟರ್ ಕೆ ಸುಧಾಕರಣ್ಣವರ ಆಶ್ರಯದಲ್ಲಿ ನಮ್ಮ ಎಲ್ಲ ಶಿವನ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕೆಂದು ಕೋರ್ಕೊಳ್ತಾ ಇದ್ದೀವಿ. ನಮಸ್ಕಾರ. ಚಿಕ್ಕಬಳ್ಳಾಪುರ ತಾಲೂಕಿನ ಶ್ರೀ ಭೋಗನಂದೇಶ್ವರ ದೇವಸ್ಥಾನದಲ್ಲಿ ಮೇ 1ನೇ ತಾರೀಕು ಗಿರಿ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿದ್ದು, ನಮ್ಮ ಡಾಕ್ಟರ್ ಸುಧಾಕರ್ ಅಣ್ಣನವರ ನೇತೃತ್ವದಲ್ಲಿ ಭಾರಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ಎಲ್ಲರೂ ತಾಲೂಕಿನ ಎಲ್ಲ ಜನ ಸೇರಿ ಯಶಸ್ವಿಗೊಳಿಸಲು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ಭೋಗನಂದೀಶ್ವರ ಯೋಗನಂದೀಶ್ವರ ಗಿರಿ ಪ್ರದಕ್ಷಿಣೆಯನ್ನು ನಮ್ಮ ಚಿಕ್ಕಬಳ್ಳಾಪುರ ಸಂಸದರು, ನಮ್ಮ ನಾಯಕರಾದಂಥ ಸುಧಾಕರಣ್ಣವರ ನೇತೃತ್ವದಲ್ಲಿ ಮೇ 1ನೇ ತಾರೀಕು ಹಮ್ಮಿಕೊಂಡಿದ್ದು, ಈ ಒಂದು ಗಿರಿ ಪ್ರದಕ್ಷಿಣೆಯಲ್ಲಿ ನಮ್ಮ ತಾಲೂಕಿನ ಎಲ್ಲ ಭಕ್ತಾದಿಗಳು ಹೆಚ್ಚಾಗಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಇಲ್ಲೊಂದು ಖಾಸಗಿ ಗಾರ್ಮೆಂಟ್ನ ಕಾರ್ಮಿಕರನ್ನು ಚಾಲಕನ ಬೇಜವಾಬ್ದಾರಿಯಿಂದ ಕರೆದೊಯ್ಯುತ್ತಿದ್ದ ಮಿನಿ ಬಸ್ ಪಲ್ಟಿಯಾಗಿ 10ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ನಡೆದಿದೆ. ಗೌರಿಬಿದನೂರು ಟೆಕ್ಸೋ ಫ್ಯಾಷನ್ಸ್ ಗಾರ್ಮೆಂಟ್ಸ್ ಕಾರ್ಮಿಕರನ್ನ ಕರೆದೊಯ್ಯುತ್ತಿದ್ದ ಮಿನಿ ಬಸ್ ಪಲ್ಟಿಯಾಗಿ 10ಕ್ಕೂ ಹೆಚ್ಚು ಮಂದಿ ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ತಾಲೂಕಿನ ವೇದವೇಣಿ ಗ್ರಾಮದ ಸಮೀಪ ನಡೆದಿದೆ. ಈ ದುರ್ಘಟನೆ ಸ್ಥಳೀಯರಲ್ಲಿ ಆತಂಕ ಮತ್ತು ಆಕ್ರೋಶವನ್ನ ಹುಟ್ಟಿಸಿದೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಗಾರ್ಮೆಂಟ್ಸ್ ಕಾರ್ಮಿಕರು ತಮ್ಮ ಕೆಲಸದ ಸ್ಥಳಕ್ಕೆ ತೆರಳುತ್ತಿದ್ದ ವೇಳೆ ಮಿನಿ ಬಸ್ ಅತಿ ವೇಗ ಮತ್ತು ನಿರ್ಲಕ್ಷ್ಯದ ಚಾಲನೆಯಿಂದ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ. ಬಸ್ನಲ್ಲಿ ಮಹಿಳೆಯರು ಸೇರಿದಂತೆ ಹಲವು ಕಾರ್ಮಿಕರು ಪ್ರಯಾಣಿಸುತ್ತಿದ್ದರು. ಅಪಘಾತದ ಹೊತ್ತಿನಲ್ಲಿ ಬಸ್ ಒಳಗೆ ಕೂತಿದ್ದವರಿಗೆ ಭಾರೀ ಆಘಾತ ಉಂಟಾಗಿ ಹಲವರು ತೀವ್ರವಾಗಿ ಗಾಯಗೊಂಡಿದ್ದಾರೆ. ಗಂಭೀರ ಗಾಯಗೊಂಡಿದ್ದ ಕೆಲ ಮಹಿಳೆಯರನ್ನ ತಕ್ಷಣವೇ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ. ಇನ್ನು ಸಣ್ಣ ಪುಟ್ಟ ಗಾಯಗೊಂಡವರನ್ನ ಚಿಕ್ಕಬಳ್ಳಾಪುರ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಗಾಯಾಳುಗಳ ಆರೋಗ್ಯ ಸ್ಥಿತಿ ಬಗ್ಗೆ ವೈದ್ಯರು ನಿಗಾ ವಹಿಸಿದ್ದು, ಕೆಲವು ಮಂದಿಯ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ತಿಳಿದು ಬಂದಿದೆ. ಘಟನೆಯ ಬಳಿಕ ಮಿನಿ ಬಸ್ ಚಾಲಕ ಅಭಿಷೇಕ್ ಸ್ಥಳದಿಂದ ಪರಾರಿಯಾಗಿರುವುದು ಪ್ರಕರಣಕ್ಕೆ ಮತ್ತಷ್ಟು ತೀವ್ರತೆ ತಂದಿದೆ. ಚಾಲಕ ಕಳೆದ ಕೆಲವು ದಿನಗಳಿಂದಲೇ ಅತಿ ವೇಗ ಮತ್ತು ನಿರ್ಲಕ್ಷ್ಯತನದಿಂದ ವಾಹನ ಚಲಾಯಿಸುತ್ತಿದ್ದನೆಂದು ಪ್ರಯಾಣಿಕರು ಆರೋಪಿಸಿದ್ದಾರೆ. ಎತ್ತ ಹಂಗೆ ಹಿಡ್ಕೊಳಕ್ಕೆ ಹೇಳೋಣ, ಆ ಬಕೆಟಲ್ಲಿ ಹಿಡ್ಕೊಳಕ್ಕೆ ಹೇಳ, ಹಂಗೆ ಮುಂದಕ್ಕೆ ಹೋಗ್ದಂಗೆ ಅಣ್ಣ. ಸ್ವಲ್ಪ ಈ ಕಡೆ ಬಂದ್ಬಿಡು, ಈ ಕಡೆ ಬಂದ್ಬಿಡು.
ಇವತ್ತಂತ ಅಣ್ಣ ಡ್ರೈವರ್ ಬರ್ತಾ ಇತ್ತು ಟರ್ನಿಂಗ್ ಅಲ್ಲಿ ಪಲ್ಟಿ ಬಿತ್ತು. ಯಾವ ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ರಿ ನೀವು? ಡೆಸ್ಕೋ ಎಷ್ಟು ಜನ ಇದ್ರು ಬಸ್ಸಲ್ಲಿ? ಒಂದು 20 ಜನ. 20 ಜನ ಇದ್ರಾ? ಏನು ಜಾಸ್ತಿ ಏಟ್ ಆಗಿದೆ ಅಕ್ಕ? ಎಷ್ಟು ಜನಕ್ಕೆ ಏಟಾಗಿದೆ? ಮಿನಿ ಬಸ್ ಹೋಗ್ತಾ ಇದ್ರಾ? ನಿಮ್ದು ಯಾವ ಊರು? ನೀವು ಯಾವ ಊರಿಂದ ಬರ್ತಾ ಇದ್ರಿ? ದೊಡ್ಡಬಳ್ಳಾಪುರನಾ? ಸ್ಥಳೀಯರು ಕೂಡ ಚಾಲಕನ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ತಕ್ಷಣ ಬಂಧಿಸುವಂತೆ ಒತ್ತಾಯಿಸಿದ್ದಾರೆ. ಈ ದುರ್ಘಟನೆ ಕಾರ್ಮಿಕರ ಸುರಕ್ಷತೆ ಕುರಿತು ಗಂಭೀರ ಪ್ರಶ್ನೆಗಳನ್ನ ಎತ್ತಿದೆ. ಗಾರ್ಮೆಂಟ್ಸ್ ಮತ್ತು ಇತರೆ ಕಾರ್ಖಾನೆಗಳು ತಮ್ಮ ಕಾರ್ಮಿಕರ ಸಾರಿಗೆ ವ್ಯವಸ್ಥೆಯ ಮೇಲೆ ಅಗತ್ಯ ಗಮನ ಹರಿಸುತ್ತಿಲ್ಲ ಎಂಬ ಆರೋಪಗಳು ಕೇಳಿಬರುತ್ತಿವೆ. ವಾಹನಗಳ ಸರಿಯಾದ ನಿರ್ವಹಣೆ ಇಲ್ಲದಿರುವುದು, ಅತಿ ಭಾರ ಹಾಗೂ ನಿಯಮ ಉಲ್ಲಂಘನೆಯಿಂದ ಇಂತಹ ಅಪಘಾತಗಳು ಹೆಚ್ಚಾಗುತ್ತಿರುವುದು ಸಾರ್ವಜನಿಕರ ಅಸಮಾಧಾನಕ್ಕೆ ಕಾರಣವಾಗಿದೆ. ಈ ಕುರಿತು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದು ಪರಾರಿಯಾದ ಚಾಲಕನ ಪತ್ತೆಗೆ ಶೋಧ ಕಾರ್ಯ ಮುಂದುವರೆಸಿದ್ದಾರೆ. ಏನ್ ಮಾಡ್ತಾ ಇದ್ರಕ್ಕ? ವಾಲ್ಸೋದು, ಈ ಕಡೆ ವಾಲ್ಸೋದು, ಆ ಕಡೆ ವಾಲ್ಸೋದು. ಇವತ್ತು ಸ್ವಲ್ಪ ವಾಲ್ತಾ ಇದ್ ಬಿಡು ಅನ್ಕೊಂಡ್ರೆ ಫುಲ್ ಬಿದ್ದೋಗ್ಬಿಟ್ಟು ಗ್ಲಾಸ್ ಎಲ್ಲ ಒಡೆದೋಗಿ ಎಲ್ಲ ಡ್ರೈವರ್ ಜಾಸ್ತಿ ಏಟಾಗೈತೆ. ಯಾವ ಗಾರ್ಮೆಂಟ್ಸ್ ಅಕ್ಕ? ಎಷ್ಟು ಜನ ಇದ್ರು ಬಸ್ಸಲ್ಲಿ? ಏನು ಡ್ರೈವರು ವಾಲ್ಸಕ್ಕೆ ಹೋಗ್ಬಿಟ್ಟು ಹಂಗೆ ಮಾಡೋದು ಅಂತ ಹೇಳ್ತೀರಾ? ಯಾವಾಗ ಆ ಥರ ಮಾಡ್ತಿರ್ತೀವಿ, ಇವತ್ತು ಸ್ವಲ್ಪ ಇದಾಗುತ್ತೆ ಅಂದರೆ ಫುಲ್ ಬಸ್ ಬಿದ್ದೋಗ್ಬಿಟ್ಟು. ಏನು ಡ್ರೈವರ್ ಹೆಸರೇನು? ಅಬ್ಬಿ ಅಂತ. ಈ ಘಟನೆ ಕಾರ್ಮಿಕರ ಸುರಕ್ಷತೆ ಹಾಗೂ ಸಾರಿಗೆ ವ್ಯವಸ್ಥೆಯ ಮೇಲಿನ ನಿರ್ಲಕ್ಷ್ಯವನ್ನ ಮತ್ತೆ ಹೊರಹೊಮ್ಮಿಸಿದ್ದು, ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವನ್ನ ಒತ್ತಿ ಹೇಳುತ್ತಿದೆ. ಕೆಪಿ ಸಮೀರಾಚಾರಿ, ಎಂಎಂಟಿವಿ ನ್ಯೂಸ್, ಗೌರಿಬಿದನೂರು. ಅಮೃತ್ 2.0 ಯೋಜನೆಯ ವಾಟದ ಹೊಸಳ್ಳಿ ಕೆರೆಯಿಂದ ನಗರಕ್ಕೆ ನೀರು ತರುವ ಯೋಜನೆಯಡಿ ಪೈಪ್ಲೈನ್ ಅಳವಡಿಸುವ ಕಾಮಗಾರಿಯನ್ನು ವಿರೋಧಿಸಿ ವಾಟದ ಹೊಸಳ್ಳಿ ಅಚ್ಚುಕಟ್ಟುದಾರರ ಸಂಘ, ಸ್ಥಳೀಯ ರೈತರು ಮತ್ತು ರೈತ ಮುಖಂಡರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಷ್ಟು ಅಂತ ಹೇಳ್ಬೇಕು ನಾವು? ಹೇಳಿ, ನಮಗೂ ಹೇಳಿ 2 ವರ್ಷದಿಂದ ಸಾಕಾಗಿದೆ ಸ್ವಾಮಿ. ನಾವು ಹೇಳೋ ಮಟ್ಟದಲ್ಲೂ ಇಲ್ಲ, ಕೇಳೋ ಮಟ್ಟದಲ್ಲಿಲ್ಲ. ಇವತ್ತು ನಿಮ್ಗೆ ಎಚ್ಚರಿಕೆ ಕೊಡಬೇಕು ಅಂತ ನಾವು ಇಲ್ಲಿ ಕೂತಿದ್ದೀವಿ. 100% ಏನು ನಗರ ಪ್ರದೇಶದಲ್ಲಿ ನೀವು ಪೈಪ್ಲೈನ್ ಮಾಡಿದೀರಲ್ಲ, ಅಲ್ಲಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಒಂದೇ 1 ಇಂಚ್ ಪೈಪ್ಲೈನ್ ಆಗೋಕ್ಕೂ ನಾವು ಬಿಡಲ್ಲ. ನಮ್ಮ ಕೆರೆ ನೀರಿಗೆ ಗೌರಿಬಿದನೂರು ತಾಲೂಕಿನ ಕಸಬಾ ಹೋಬಳಿ ಬೈಚಾಪುರ ಕ್ರಾಸ್ ಬಳಿ ನಡೆಯುತ್ತಿರುವ ಅಮೃತ್ 2.0 ಯೋಜನೆಯ ವಾಟದ ಹೊಸಳ್ಳಿ ಕೆರೆಯಿಂದ ಗೌರಿಬಿದನೂರು ನಗರಕ್ಕೆ ನೀರು ತರುವ ಯೋಜನೆಯಡಿ ಪೈಪ್ಲೈನ್ ಅಳವಡಿಸುವ ಕಾಮಗಾರಿಯನ್ನು ವಿರೋಧಿಸಿ ವಾಟದ ಹೊಸಳ್ಳಿ ಅಚ್ಚುಕಟ್ಟುದಾರರ ಸಂಘ, ಸ್ಥಳೀಯ ರೈತರು ಮತ್ತು ರೈತ ಮುಖಂಡರು ಮಂಗಳವಾರದಂದು ಪತ್ರಿಕಾಗೋಷ್ಠಿ ನಡೆಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಕೆಆರ್ಎಸ್ ಪಕ್ಷದ ಮುಖಂಡ ರವಿಚಂದ್ರ ರೆಡ್ಡಿ, ವಾಟದ ಹೊಸಳ್ಳಿ ಅಚ್ಚುಕಟ್ಟುದಾರರು ಮತ್ತು ನಗರಗೆರೆ ಹೋಬಳಿಯ ರೈತರು ಕಳೆದ 2 ವರ್ಷಗಳಿಂದ ಈ ಯೋಜನೆಯ ವಿರುದ್ಧ ಹೋರಾಟ ನಡೆಸುತ್ತಿದ್ದಾರೆ. ಈ ಹಿಂದೆ ತಾಲೂಕು ಕಚೇರಿ ಮುಂದೆ ಸುಮಾರು 69 ದಿನಗಳ ಕಾಲ ನಿರಂತರ ಪ್ರತಿಭಟನೆ ನಡೆಸಲಾಗಿತ್ತು. ಆ ಸಂದರ್ಭದಲ್ಲಿ ಜಿಲ್ಲಾಡಳಿತದ ಪರವಾಗಿ ಬಂದಿದ್ದ ಅಪರ ಜಿಲ್ಲಾಧಿಕಾರಿ ಭಾಸ್ಕರ್ ಅವರು ರೈತರ ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ನೀಡಿದ್ದರು. ಎತ್ತಿನಹೊಳೆ ಪೈಪ್ಲೈನ್ ಅನ್ನು ವಾಟದ ಹೊಸಳ್ಳಿ ಕೆರೆಗೆ ಮೊದಲು ಅಳವಡಿಸಬೇಕು. ಆನಂತರವಷ್ಟೇ ಕುಡಿಯುವ ನೀರಿನ ಯೋಜನೆಗೆ ಪೈಪ್ ಅಳವಡಿಸುವ ಬಗ್ಗೆ ಡಿಪಿಆರ್ ಸಿದ್ಧಪಡಿಸಿ ಆಶ್ವಾಸನೆ ನೀಡಲಾಗಿತ್ತಾದರೂ ಯಾವುದೇ ರೀತಿಯ ಪ್ರಯೋಜನವಾಗಿಲ್ಲ. ಆದರೂ ಪೈಪ್ಲೈನ್ ಕಾಮಗಾರಿ ಮಾಡುತ್ತಿರುವವರು ರಸ್ತೆಯ ಪಕ್ಕದಲ್ಲಿರುವ ಚರಂಡಿಯಲ್ಲೇ ಪೈಪ್ ಅಳವಡಿಸುತ್ತಿರುವುದು ಅವೈಜ್ಞಾನಿಕವಾಗಿದೆ. ಭವಿಷ್ಯದಲ್ಲಿ ರಸ್ತೆ ಅಗಲೀಕರಣವಾದರೆ ಅಥವಾ ಪೈಪ್ಲೈನ್ನಲ್ಲಿ ಸಮಸ್ಯೆ ಕಾಣಿಸಿಕೊಂಡರೆ ದುರಸ್ತಿ ಮಾಡುವುದು ಹೇಗೆ ಎಂದರು. ಯಾವುದೇ ಕಾರಣಕ್ಕೂ ಎತ್ತಿನಹೊಳೆ ಪೈಪ್ಲೈನ್ ಅಳವಡಿಸದೆ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯನ್ನು ಮುಂದುವರಿಸಲು ಬಿಡುವುದಿಲ್ಲ. ಒಂದು ವೇಳೆ ಹಠಕ್ಕೆ ಬಿದ್ದು ಕೆಲಸ ಮುಂದುವರಿಸಿದರೆ ಸ್ಥಳದಲ್ಲಿರುವ ಪೈಪ್ಗಳನ್ನು ಹೊಡೆಯಲು ಮತ್ತು ಜೆಸಿಬಿ ಸೇರಿದಂತೆ ಕಾಮಗಾರಿ ಉಪಕರಣಗಳನ್ನು ಧ್ವಂಸಗೊಳಿಸಲು ಹಿಂಜರಿಯುವುದಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಎಷ್ಟು ಅಂತ ಹೇಳ್ಬೇಕು ನಾವು? ಹೇಳಿ,
ನಮಗೂ ಆ ಹೇಳಿ 2 ವರ್ಷದಿಂದ ಸಾಕಾಗಿದೆ ಸ್ವಾಮಿ. ನಾವು ಹೇಳೋ ಮಟ್ಟದಲ್ಲೂ ಇಲ್ಲ, ಕೇಳೋ ಮಟ್ಟದಲ್ಲಿಲ್ಲ. ಇವತ್ತು ನಿಮ್ಗೆ ಎಚ್ಚರಿಕೆ ಕೊಡಬೇಕು ಅಂತ ನಾವು ಇಲ್ಲಿ ಕೂತಿದ್ದೀವಿ. 100% ಏನು ನಗರ ಪ್ರದೇಶದಲ್ಲಿ ನೀವು ಪೈಪ್ಲೈನ್ ಮಾಡಿದೀರಲ್ಲ, ಅಲ್ಲಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಒಂದೇ 1 ಇಂಚ್ ಪೈಪ್ಲೈನ್ ಆಗೋಕ್ಕೂ ನಾವು ಬಿಡಲ್ಲ. ನಮ್ಮ ಕೆರೆ ನೀರಿಗೆ, ನಮ್ಮ ಕೆರೆಗೆ ಎತ್ತಿನ ಹೊಳೆ ಪೈಪ್ಲೈನ್ ಕಾಮಗಾರಿ ಮುಗಿದು ನಾವೇನು 5 ಬೇಡಿಕೆಗಳು ಇಟ್ಟಿದೀವಿ ಅವು ಈಡೇರಿಸೋವರೆಗೂ ಗ್ರಾಮಾಂತರದಲ್ಲಿ ಒಂದೇ 1 ಇಂಚ್ ನೀರು ಹಾಕಕ್ಕೂ ಬಿಡಲ್ಲ ಅಂತ ನನ್ನ ಶಾಸಕರಿಗೆ, ಅಧಿಕಾರಿ ವರ್ಗಕ್ಕೆ, ನಮ್ಮ ಅಣ್ಣತಮ್ಮರ ಗೌರಿದ್ನವ್ರು ಯಾರಿದಾರೋ ಅವ್ರು ತಿಳ್ಸಕ್ಕೆ ಅಂತ ಇವತ್ತು ಇಲ್ಲಿ ಕುತ್ಕೊಂಡಿದ್ದೀವಿ ಸ್ವಾಮಿ. ಇನ್ನೂ ಬೇರೆ ವಿಚಾರಗಳು ಮಾತಾಡೋದಿದೆ, ದೊಡ್ಡವರು ಇದ್ದಾರೆ, ಎಲ್ಲಾ ಪ್ರತಿಭಟನೆಗಳು ನಮ್ಮ ಜೊತೆ ಕೈ ಜೋಡಿಸವ್ರೆ. KRS ಪಕ್ಷದವರಾಗಿರ್ಬೋದು, CPIM ಅವರಾಗಿರ್ಬೋದು, ರೈತ ಮುಖಂಡರಾಗಿರ್ಬೋದು, ಹಸಿರು ಸೇನೆ ಇವರು ಎಲ್ಲರೂ ಇದ್ದಾರೆ. ಅವರೆಲ್ಲರೂ ಮಾತಾಡಿ ನಿಮ್ಗೆ ಬೇರೆ ವಿಚಾರ ತಿಳಿಸ್ಕೊಡ್ತಾರೆ. ಈ ವಿಚಾರ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ, ದಯವಿಟ್ಟು ಈ ಕಾಮಗಾರಿಯಲ್ಲಿ ಕೈಗೆ ಬಿಡಿ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಇದರಿಂದ ಆಗುವಂತ ಪರಿಣಾಮವನ್ನ ನೀವು ಎದುರಿಸಬೇಕಾಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. 2 ವರ್ಷದಿಂದ ಈ ಭಾಗದ ವಾಟದಸಳ್ಳಿ ಅಚ್ಚುಕಟ್ಟುದಾರರು ಮತ್ತೆ ವಾಟದಸಳ್ಳಿ ಹೋಬಳಿಯ ಎಲ್ಲಾ ನಗರಕೆರೆ ಹೋಬಳಿಯ ಎಲ್ಲಾ ರೈತರು ಸುಮಾರು 69 ದಿನ ತಾಲೂಕು ಕಚೇರಿ ಮುಂದೆ ವಿವಿಧ ರೀತಿಯಾದಂತಹ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದರು. ಕೊನೆಗೆ ಅಪರ ಜಿಲ್ಲಾಧಿಕಾರಿಯಾದಂತಹ ಭಾಸ್ಕರ್ ಅವರು ಬಂದು ನಿಮ್ಮ ಬೇಡಿಕೆಗಳನ್ನು ಈಡೇರಿಸ್ತೀವಿ, ನಮ್ಮ ಬೇಡಿಕೆಗಳು 4 ಬೇಡಿಕೆಗಳಿದೆ, ಆ ಬೇಡಿಕೆಗಳನ್ನು ಈಡೇರಿಸ್ತೀವಿ. ಪ್ರಮುಖವಾಗಿ ಎತ್ತಿನಹೊಳೆ ನೀರನ್ನ ವಾಟದಸಳ್ಳಿ ಕೆರೆಗೆ ನೀರಿನ ಒಂದು ಪ್ರಾಜೆಕ್ಟ್ ಇಲ್ಲ ಅಂತ ಹೇಳಿದಕ್ಕೆ DPR ಸ್ಟಾರ್ಟ್ ಆಗಿದೆ. DPR ಮಾಡಿದ್ದೀವಿ, ಇಷ್ಟೊತ್ತಿಗೆ ಮಾಡಿದ್ದೀವಿ. ಆದ್ರಿಂದ DPR ಮಾಡಿದ ಮೇಲೆ DPR ಆದ ತಕ್ಷಣ ಸ್ಪೆಷಲ್ ಆಗಿ ಸರ್ಕಾರದ ಹತ್ರ ಮಾತಾಡಿ ನಾವು ಮೊದಲು ಪೈಪ್ಲೈನ್, ಎತ್ತಿನಹೊಳೆ ಪೈಪ್ಲೈನ್ ಅನ್ನ ವಾಟದಸಳ್ಳಿ ಕೆರೆಗೆ ಅಳವಡಿಸ್ತೀವಿ ಅಂತ ಆಶ್ವಾಸನೆ ಕೊಟ್ರು. ಆಮೇಲೆ ಅದಾದ ಮೇಲೆ ನಮ್ಮ ಏನು ಅಮೃತ್ 2 ಯೋಜನೆ ಇದೆ, ಈ ಪೈಪ್ಲೈನ್ ಅನ್ನ ಹಾಕ್ತೀವಿ ಅನ್ನುವಂಥ ಮಾತನ್ನ ಮೌಖಿಕವಾಗಿ, ಲಿಖಿತವಾಗಿ ಎಲ್ಲ ಮೌಖಿಕವಾಗಿ ಉತ್ತರವನ್ನು ಕೊಟ್ಟು ನಮ್ಮ ಮನವೊಲಿಸಿ ಪ್ರತಿಭಟನೆಯನ್ನ ಹಿಂಪಡೆಯೋಕೆ ಅವರು ಯಶಸ್ವಿ ಆದ್ರು. ಅಧಿಕಾರಿ ವರ್ಗ ಯಶಸ್ವಿ ಆಯಿತು. 69 ದಿನಗಳಲ್ಲಿ ಕೇವಲ ಸೌಜನ್ಯಕ್ಕೆ ಕೂಡ ನಮ್ಮನ್ನು ಆಳ್ತಾ ಇರುವಂತಹ ತಾಲ್ಲೂಕಿನ ಮೊದಲ ಪ್ರಜೆ ಆದಂತಹ ಶಾಸಕರು ಆ ಕಡೆ ತಿರುಗು ಕೂಡ ನೋಡಲಿಲ್ಲ. ಈ ಪತ್ರಿಕಾಗೋಷ್ಠಿಯಲ್ಲಿ ಮುಖಂಡರಾದ ಆನಂದ್ ರೆಡ್ಡಿ, CPIM ಬಾಬು, ಪ್ರಭಾಕರ್ ರೆಡ್ಡಿ, ರಾಜಪ್ಪ, VMC ಮಂಜು, VC ನಾಗ್, ಕೃಷ್ಣಮೂರ್ತಿ, ಬಂಡಂಪಲ್ಲಿ ಮೂರ್ತಿ, ಕೋಡಿರ್ಲಪ್ಪ, ಅಮರನಾರಾಯಣ ರೆಡ್ಡಿ, ಗಂಗರೆಡ್ಡಿ, ಕೆಂಪುರಂಗಪ್ಪ ಸೇರಿದಂತೆ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. KP ಸಮೀರಾಚಾರಿ, MMTV ನ್ಯೂಸ್, ಗೌರಿಬಿದನೂರು. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀ ಗುರುದೇವ್. ಸುಧಾಕರಣ್ಣ ನೇತೃತ್ವದಲ್ಲಿ ಗಿರಿ ಪ್ರದರ್ಶನಕ್ಕೆ ಕಾರ್ಯಕ್ರಮಕ್ಕೆ ಮೇ 1ನೇ ತಾರೀಕು ಚಾಲನೆ ಕೊಟ್ಟಿದ್ದಾರೆ. ಇದು 3ನೇ ಬಾರಿಗೆ ನಡೀತಾ ಇದೆ. 2ನೇ ಸಾರಿ ಸಂಸದರು ಇದರಿಂದ ಸೆಕ್ಷನಲ್ಲಿ ಇದರಿಂದ ಬರೋಕ್ಕಾಗಲಿಲ್ಲ. ಅದ್ರ ಪರವಾಗಿ ನಮ್ಮ ಮೇಡಮ್ನವರು ಬಂದು ಚಾಲನೆ ಕೊಟ್ಟು 2ನೇ ಸಾರಿನೂ ಯಶಸ್ವಿ ಮಾಡಿಕೊಟ್ಟಿದ್ದಾರೆ. 1ನೇ ಬಾರಿಗೆ 10,000 ಜನ ಸೇರಿದ್ರು. 2ನೇ ಸಾರಿ 8,000 ರಿಂದ 9,000 ಜನ ಸೇರಿದ್ರು. ಈ ಸಾರಿ 15,000 ರಿಂದ 20,000 ಜನ ಸೇರೋ ನಿರೀಕ್ಷೆ ಇದೆ. ಎಲ್ಲ ರಾಜ್ಯದಿಂದ ಎಲ್ಲ ಕಡೆಯೂ ಬರೋ ನಿರೀಕ್ಷೆ ಇದೆ. ಮೇಜರ್ ಆಗಿ ನಮ್ಮ ಲೋಕಲ್ ಡಿಸ್ಟಿಕ್ಸ್ 3 ಡಿಸ್ಟಿಕ್ಸ್ ಬೆಂಗಳೂರು, ಚಿಕ್ಕಬಳ್ಳಾಪುರ, ತುಮಕೂರು ಗ್ರಾಮಾಂತರದಿಂದ ಬರೋದಿದೆ. ಅದರಲ್ಲಿ ವಿಶೇಷವಾಗಿ ಡಾಕ್ಟರ್ ಶ್ರೀ ನಿರ್ಮಲಾನಂದ ಸ್ವಾಮೀಜಿ ನಮ್ಮ ಗುರುಗಳು ಅವರೂ ಭಾಗವಹಿಸ್ತಾ ಇದ್ದಾರೆ. ವಿಶೇಷವಾಗಿರುತ್ತೆ. ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಕೇಳ್ಕೊತೀನಿ. ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕಾಗಲ್ಲ. ಅರುಣಾಚಲಂಗೆ ಇಲ್ಲೇ ಇದ್ದು ಎಲ್ಲರೂ ಇಲ್ಲೇ ಮಾಡೋದ್ರಿಂದ 14.5 ಕಿಲೋಮೀಟ್ರ್ ಇಲ್ಲೇ ಬರುತ್ತೆ. ವಿಶೇಷವಾಗಿ ನಮ್ಮ ನಂದಿ ಗಿರಿಧಾಮದಲ್ಲೂ ಕೂಡ ಫಸ್ಟ್ ಅರುಣಾಚಲ ಸ್ವಾಮಿಗೆ ಫಸ್ಟ್ ಪೂಜೆ ಮಾಡ್ತಾರೆ. 2ನೇದು ಭೋಗನಂದೀಶ್ವರನಿಗೆ ಮಾಡ್ತಾರೆ. 3ನೇದು ಪಾರ್ವತಮ್ಮನಿಗೆ ಮಾಡ್ತಾರೆ. ಇದು ತುಂಬ ಮುಖ್ಯ. ವರ್ಷಕ್ಕೊಂದ್ಸರಿ ನಡೀತಾ ಇತ್ತು. ಈಗ ತಿಂಗಳು ಸಂಸದರು ಹಿಂದುತ್ವದ ನೇತೃತ್ವದಲ್ಲಿ ಮಾಡಿ ಧಾರ್ಮಿಕವಾಗಿ ಇಲ್ಲಿ ತುಂಬ ಚೆನ್ನಾಗಿ ನಡೆಯುತ್ತೆ ಅನ್ನೋದಕ್ಕೆ ಆರಾಮಾಗಿ ಇಲ್ಲಿ ಶುರು ಮಾಡಿದ್ದಾರೆ. ಇದು ತುಂಬ ಯಶಸ್ವಿ ಮಾಡಿಕೊಡ್ಬೇಕು ಅಂತ ಎಲ್ಲರಿಗೂ ಕಳಕಳಿಯಿಂದ ಕೇಳ್ಕೊತೀನಿ. ನಮಸ್ಕಾರ. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ.
ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಮೇಲಪಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಮೇಲಪಳ್ಳಿ ಗ್ರಾಮದಲ್ಲಿ ಊರ ದೇವರಾದಂಥ ಶ್ರೀ ಗಂಗಮ್ಮ ದೇವಿಯನ್ನು ಹಳೆ ದೇವಾಲಯವನ್ನು ಕಡಿವಿ ನೂತನವಾಗಿ ಹೊಸ ದೇವಾಲಯವನ್ನು ನಿರ್ಮಿಸಿದ್ದಾರೆ. ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಮೇಲಪಳ್ಳಿ ಗ್ರಾಮಸ್ಥರು ಹಾಗೂ ದಾನಿಗಳ ಸಹಾಯದಿಂದ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರ್ತೀವಿ. ಜೂನ್ 4 ಮತ್ತು 5ನೇ ತಾರೀಕು ಶ್ರೀ ಕಟ್ಟಡದ ಉದ್ಘಾಟನೆ ಹಾಗೂ ಕ್ಷೀರಾಭಿಷೇಕ ಮತ್ತು ಹೊಸ ವಿಗ್ರಹದ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ. ದಯವಿಟ್ಟು ಊರಿನ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು, ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಇರುವಂತಹ ಶ್ರೀ ಗಂಗಾದೇವಿಯ ಭಕ್ತಾದಿಗಳೆಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಕೃಪೆಗೆ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಇಂತಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಈ ಒಂದು ಆಹ್ವಾನವನ್ನು ನೀಡುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068.
ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪಿಯುಸಿ, ಸಿಇಟಿ, ನೀಟ್ ಹಾಗೂ ಜೆಇಇ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪಿಯು ಕಾಲೇಜ್ ಬೆಸ್ಟ್ ಪಿಯು ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪಿಯು ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ ಪಿಸಿಎಂಬಿ ಪ್ಲಸ್ ನೀಟ್ ಪ್ಲಸ್ ಸಿಇಟಿ, ಪಿಸಿಎಂಬಿ ಜೆಇಇ ಸಿಇಟಿ, ಪಿಸಿಎಂಸಿಎಸ್ ಜೆಇಇ ಸಿಇಟಿ, ಕಾಮರ್ಸ್ ಇಬಿಎಸಿಎಸ್ ಪ್ಲಸ್ ಸಿಎ ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ ಬೆಸ್ಟ್ ಪಿಯು ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು ಬಿಕಾಂ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಸಿಎ ಜನರಲ್ ಹಾಗೂ ಇಂಟಿಗ್ರೇಟೆಡ್, ಬಿಎಸ್ಸಿ ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ಸಾಯಿರಾಮ್ ಪಿಯು ಕಾಲೇಜ್ 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭವಾಗಿದೆ. ಕೋರ್ಸಸ್ ಆಫರ್ಡ್: ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ, ಕಾಮರ್ಸ್, ಇಬಿಎಸಿಎಸ್. ಇನ್ನು ಸಿಇಟಿ, ಜೆಇಇ, ಐಐಟಿ, ನೀಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕಾಗಿ ಇಂಡಿವಿಜುವಲ್ ಮೆಂಟರಿಂಗ್, ಸುಸಜ್ಜಿತ ಲ್ಯಾಬ್ ಹಾಗೂ ಲೈಬ್ರರಿ ಸೌಲಭ್ಯ, ನುರಿತ ಶಿಕ್ಷಕ ವೃಂದವನ್ನ ಹೊಂದಿದೆ. ಅಷ್ಟೇ ಅಲ್ಲ, ದೇವನಹಳ್ಳಿ, ವಿಜಯಪುರ, ಚಿಕ್ಕಬಳ್ಳಾಪುರದ ವಿದ್ಯಾರ್ಥಿಗಳಿಗಾಗಿ ಸಾರಿಗೆ ಸೌಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಭೇಟಿ ಕೊಡಿ ಸಾಯಿರಾಮ್ ಪಿಯು ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9844331166. ಅನದರ್ ನಂಬರ್ 9844336611. ನಾವು ಎಸಿಇ ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ ಕೆಇಬಿ ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ ಆರ್ಒ ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ ಆರ್ಒ ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್. ಆಫೀಸ್ ಅಡ್ರೆಸ್ ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ದೇಶದ ಸಂಸ್ಕೃತಿ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ಅರಿವು ಮತ್ತು ಜಾಗೃತಿ ಮೂಡಿಸುವ ಸಲುವಾಗಿ ಜಾಥಾ ನಡೆಸಿದರು. ಆಧುನಿಕ ಯುಗದಲ್ಲಿ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗುತ್ತಿರುವ ಈ ಸಂದರ್ಭದಲ್ಲಿ ನಮ್ಮ ದೇಶದ ಸಂಸ್ಕೃತಿ ಕಲೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಶಿಡ್ಲಘಟ್ಟ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿಯರು ಅರಿವು ಮತ್ತು ಜಾಗೃತಿ ಮೂಡಿಸುವ ಸಲುವಾಗಿ ಜಾಥಾ ನಡೆಸಿದ್ದಾರೆ. ಕಾಲೇಜಿನಲ್ಲಿ ಆಯೋಜಿಸಿದ ಎಥ್ನಿಕ್ ಡೇ ಕಾರ್ಯಕ್ರಮದ ಅಂಗವಾಗಿ ಕಾಲೇಜಿನ ವಿದ್ಯಾರ್ಥಿನಿಯರು ನಮ್ಮ ಸಂಸ್ಕೃತಿ, ರಾಜ್ಯ, ದೇಶದ ಸಾಂಪ್ರದಾಯಿಕ ಉಡುಗೆಗಳನ್ನು ಧರಿಸಿ ಗಮನ ಸೆಳೆದರು. ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಿಂದ ವಿದ್ಯಾರ್ಥಿನಿಯರು
ವಿದ್ಯಾರ್ಥಿನಿಯರು, ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕರು ಸಾಮೂಹಿಕವಾಗಿ ನಗರದಲ್ಲಿ ಜಾಥಾ ನಡೆಸಿ ನಮ್ಮ ದೇಶದ ಕಲೆ, ಸಂಸ್ಕೃತಿ, ಇತಿಹಾಸವನ್ನು ಉಳಿಸಿ ಬೆಳೆಸಬೇಕು ಎಂದು ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಡೆಸಿದರು. ಕಾಲೇಜಿನ ವಿದ್ಯಾರ್ಥಿಗಳು ಪಂಚೆ ಶರ್ಟ್ ಧರಿಸಿದರೆ, ಇನ್ನು ವಿದ್ಯಾರ್ಥಿನಿಯರು ಸೀರೆಗಳನ್ನು ಧರಿಸಿ ನಮ್ಮ ಸಂಸ್ಕೃತಿಯನ್ನ ಪ್ರತಿಬಿಂಬಿಸುವ ಜೊತೆಗೆ ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಮಾರು ಹೋಗದೆ ನಮ್ಮ ದೇಶೀಯ ಸಂಸ್ಕೃತಿಯನ್ನ, ಕಲೆಯನ್ನ ಉಳಿಸಿ ಬೆಳೆಸಬೇಕು ಎಂದು ಕರೆ ನೀಡಿದ್ದಾರೆ. ಪಾರಂಪರಿಕ ಮತ್ತು ತೊಡಗಿದ ಆಶ್ರಯದಲ್ಲಿ ಈ ದಿವಸ ನಮ್ಮ ಕಾಲೇಜಿನ ಏಕೈಕ ಸಾಂಪ್ರದಾಯಿಕವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮವನ್ನು ಆಯಿಸುವ ಮುಖ್ಯ ಉದ್ದೇಶವೇನೆಂದರೆ ಭಾರತೀಯ ಸಂಸ್ಕೃತಿ, ವಿಶೇಷವಾಗಿ ಕರ್ನಾಟಕ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪರಿಚಯಿಸುವ ಒಂದು ಪ್ರಯತ್ನ. ವಿದ್ಯಾರ್ಥಿಗಳು ಶೈಕ್ಷಣಿಕ ಸಾಲಿನಲ್ಲಿ ಬಹುತೇಕ ಶೈಕ್ಷಣಿಕ ಚಟುವಟಿಕೆಗಳನ್ನು ಅಭ್ಯಾಸ ಮಾಡಿರ್ತಾರೆ. ಅದರ ಜೊತೆಗೆ ಅವರಲ್ಲಿ ಸೂಕ್ತವಾಗಿರುವಂತಹ ಪಠ್ಯೇತರ ಚಟುವಟಿಕೆಗಳನ್ನು, ವಿಶೇಷವಾಗಿ ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು, ಸಂಸ್ಕೃತಿ ಮತ್ತು ಸಮಾಜಕ್ಕೆ ಪರಿಚಯಿಸುವ ಒಂದು ಪ್ರಯತ್ನವನ್ನು ಈ ದಿವಸ ನಮ್ಮ ಕಾಲೇಜಿನ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ಪರಂಪರೆ ಕೂಟ, NSS ಕೂಟ, ಜೊತೆಗೆ ಕಾಲೇಜಿನ ವಿವಿಧ ಕಮಿಟಿಗಳ ಸಂಯುಕ್ತ ಆಶ್ರಯದಲ್ಲಿ ಈ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಮತ್ತು ಸಂಯುಕ್ತವಾಗಿ ಹಮ್ಮಿಕೊಳ್ಳಲಾಗಿದೆ. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಜಿ ಮುರಳಿ ಆನಂದ್, ಕಾಲೇಜಿನ NSS ಘಟಕದ ಅಧಿಕಾರಿ ಡಾಕ್ಟರ್ ಆದಿನಾರಾಯಣಪ್ಪ, ಉಪನ್ಯಾಸಕರಾದ ಡಾಕ್ಟರ್ ಸುನೀತಾ, ಡಾಕ್ಟರ್ ಜ್ಯೋತಿ, ಡಾಕ್ಟರ್ ಶಿವಶಂಕರಿ ಮತ್ತಿತರರು ಉಪಸ್ಥಿತರಿದ್ದರು. ತವೀಂ ಪಾಷಾ, MMTV ನ್ಯೂಸ್, ಶಿಡ್ಲಘಟ್ಟ. ಚಿಕ್ಕಬಳ್ಳಾಪುರ ನಗರ ಹೊರವಲಯದ ವಾಪಸಂದ್ರ ಬ್ರಿಡ್ಜ್ ಬಳಿ ಬೈಕ್ ಸವಾರನನ್ನು ತಪ್ಪಿಸಲು ಹೋಗಿ ಓಮಿನಿ ಕಾರೊಂದು ಪಲ್ಟಿಯಾಗಿ ಹಳ್ಳಕ್ಕೆ ಬಿದ್ದ ಘಟನೆ ಸಂಭವಿಸಿದೆ. ಈ ವಾಹನವು ಹಳ್ಳಿಗಳ ಚಿಲ್ಲರೆ ಅಂಗಡಿಗಳಿಗೆ ಮಾರಾಟಕ್ಕಾಗಿ ತಿಂಡಿ ತಿನಿಸುಗಳನ್ನು ಸಾಗಿಸುತ್ತಿತ್ತು ಎನ್ನಲಾಗಿದೆ. ಅದೃಷ್ಟವಶಾತ್ ಚಾಲಕ ಚಿಕ್ಕಬಳ್ಳಾಪುರ ನಿವಾಸಿ ವಿಜಯ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಅಪಘಾತದ ತೀವ್ರತೆಯಿಂದಾಗಿ ರಸ್ತೆಯಲ್ಲಿ ಸುಮಾರು 1 ಗಂಟೆಗಳ ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ಕ್ರೇನ್ ಸಹಾಯದಿಂದ ಹಳ್ಳಕ್ಕೆ ಬಿದ್ದಿದ್ದ ಕಾರನ್ನು ಮೇಲೆತ್ತಲು ಪೊಲೀಸರು ಮತ್ತು ಸಾರ್ವಜನಿಕರು ಹರಸಾಹಸ ಪಟ್ಟರು. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಸುಗಮ ಸಂಚಾರಕ್ಕಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲ್ಲಿ ಇಳಿಸ್ತಾನೆ, ಅಲ್ಲಿ ಇಳಿಸ್ತಾನೆ. MMTV ನ್ಯೂಸ್ ಬ್ಯೂರೋ, ಚಿಕ್ಕಬಳ್ಳಾಪುರ. ವಿವಾಹವಾದ 5 ತಿಂಗಳಿಗೆ ಮಸಣ ಸೇರಿದ ನವವಿವಾಹಿತೆ, ಪತಿಯ ಮನೆಯಲ್ಲೇ ನಿಗೂಢ ಸಾವು, ಕೊಲೆ ಶಂಕೆ ವ್ಯಕ್ತಪಡಿಸಿದ ಪೋಷಕರು. ಟಿಪ್ಪರ್ಗಳಲ್ಲಿ ಕೆರೆ ಮಣ್ಣು ಸಾಗಾಟ, ಪೌರಾಯುಕ್ತರ ಮೇಲೆ ಅಧಿಕಾರ ದುರುಪಯೋಗ ಆರೋಪ, ಅಧಿಕಾರಿ ವಿರುದ್ಧ ಗ್ರಾಮಸ್ಥರ ಆಕ್ರೋಶ.
ಪಿಡಿಒ ಮನೆಯಲ್ಲಿ ಕಂತೆ ಹಣ ಪ್ರತ್ಯಕ್ಷ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ಮರ್ಮವಾಗಿಯೇ ಉಳಿದ ಹಣದ ಅಸಲಿ ಎತ್ತು. ಚಾಲಕನ ಬೇಜವಾಬ್ದಾರಿಯಿಂದ ಮಿನಿ ಬಸ್ ಪಲ್ಟಿ. ಗಾರ್ಮೆಂಟ್ಸ್ ಕಾರ್ಮಿಕರು ಗಂಭೀರ ಗಾಯ. ಪರಾರಿಯಾಗಿರುವ ಚಾಲಕ. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ MMTV ನ್ಯೂಸ್.